ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ನಾವು ಗದಗ ಡಿಸ್ಟಿಕ್ ಇಂದ ಸರ್ ಮಾತಾಡೋದು ಸರ್. ಹೇಳಿ ಸರ್. ಗದಗ ಡಿಸ್ಟಿಕ್ ಇಂದ ರೋಹನ್ ತಾಲೂಕು ಆಸ್ಪತ್ರೆಯಲ್ಲಿ ಡಿಒ ನೌಕರಾಗಿ ವರ್ಕ್ ಮಾಡ್ತೀನಿ ಸರ್. ನಾವು ಹೊರಗತ ಮೇಲೆ ಆಧಾರದ ಮೇಲೆ ಸರ್. ಓಕೆ ಸರ್ ನಂದು ಒಂದು 7 ಮಂತ್ಸ್ ಆಯ್ತು ಸರ್, ಪೇಮೆಂಟ್ ಆಗಿಲ್ಲ ಸರ್. ಓಕೆ ಅವರು ಅಧಿಕಾರಿಗಳು ಕೇಳಿದ್ರೆ ಅಟೆಂಡೆನ್ಸ್ ಕಳಿಸಿಲ್ಲ, ಅದನ್ನ ಕಳಿಸಿಲ್ಲ, ಇದನ್ನ ಕಳಿಸಿಲ್ಲ ಅಂತ ಇದನ್ನ ಮಾಡತ್ತಾರ ಸರ್. ಹ್ಮ್ ಅವ್ರಿಗೆ ಹೋಗಿ ನಾನು ಒಂದ್ಸಲ ಹೋಗಿ DH ಆಫೀಸ್ಗೆ ಹೋಗಿ ಭೇಟಿಯಾಗಿ ನಾನು ಅಟೆಂಡೆನ್ಸ್ ಕೊಟ್ಟು ಬಂದೀನಿ ಸರ್. ನಾನು ಓಕೆ ಆದ್ರೂ ಸ್ಯಾಲ್ರಿನ ಮಾಡಿಲ್ಲ ಸರ್ ನಿಮ್ಗೆ. ಇವಾಗ ನಿಮ್ಗೆ ಸ್ಯಾಲ್ರಿ ಏಜೆನ್ಸಿ ಮುಖಾಂತರ ಆಗುತ್ತಾ ಗೌರ್ಮೆಂಟ್ ಮುಖಾಂತರ ಆಗುತ್ತಾ? ಏಜೆನ್ಸಿ ಮುಖಾಂತರ ಆಗತ್ತೆ ಸರ್. ಯಾವ್ದು ನಿಮ್ ಏಜೆನ್ಸಿ? ಅದು ಮೊದ್ಲೊಂದು ಹಳೇದಿತ್ತು ಸರ್, ಈಗ ಹೊಳ್ಳಿ ನೀವು ಹೊಸದ್ ಬಂದಿದೆ. ಅದು ಹಳೆ ಬರು ಒಂದು 4 ತಿಂಗಳದ ಹಾಕ್ಬೇಕು ಸರ್. ಈಗ ಹೊಸಬ್ರು ಒಂದು 2.5 ತಿಂಗಳದ 2 ತಿಂಗಳ ಮುಗಿದ್ ಸರ್, 3ನೇ ತಿಂಗಳು ರನ್ನಿಂಗ್ ಇದೆ ಸರ್. ಹಳೇದು ಯಾವ್ದು ಹೊಸದು ಯಾವ್ದು? ಅದು ಏಷ್ಯನ್ ಸೆಕ್ಯೂರಿಟಿ ಅಂತ ಇತ್ತು ಸರ್, ಹಳೇದು ಸರ್. ಏಷ್ಯನ್ ಸೆಕ್ಯೂರಿಟಿ ಅಂತನಾ? ಹ್ಞೂ ಸರ್. ಎಲ್ಲಿದದು ಏಷ್ಯನ್ ಸೆಕ್ಯೂರಿಟಿ? ಅದು ಸರ್ ಹುಬ್ಳಿ ಸರ್. ಸರಿ, ಇವಾಗ ಹೊಸದು? ಅದು ಹುಬ್ಳಿ ಇದೆ ಸರ್, ಹೊಸದೊಂದು ಹುಬ್ಳಿ ಇದೆ ಸರ್. ಹೊಸದ ಹೆಸರೇನು? ಹೊಸ ಸರ್, ಒಂದ ಸೆಕೆಂಡ್ ಸರ್. ಹಲೋ ಸರ್. ಹ್ಮ್ ಹೇಳಿ ಸರ್ ಒಂದ ಸೆಕೆಂಡ್ ಸರ್. ಇದು ಹಳೇದು ನನ್ನ ಕಡೆ ಆರ್ಡರ್ ಕಾಪಿ, ಹೊಸದ ಆರ್ಡರ್ ಕಾಪಿ ಇದೆ ಸರ್, ಅದ್ ನೋಡತ್ತೀನಿ ಸರ್. ಒಂದ ಸೆಕೆಂಡ್ ಸರ್. ನಿಮ್ ಹೆಸರೇನಂದ್ರೆ? ನನ್ನ ಹೆಸರು ಪ್ರಶಾಂತ್ ನಾಗಪ್ಪ ಬರ್ಕೇರ್ ಅಂತ ಸರ್. ಏನ್ ಕೆಲಸ ಮಾಡ್ತೀರಿ? ನಾ ಡ ವರ್ಗದಾಗಿ ನೌಕರಿ ಮಾಡ್ತೀನಿ ಸರ್, ತಾಲೂಕು ಆಸ್ಪತ್ರೆ. ಏನ್ ಓದಿದೀರಾ? ನಾನು ಸರ್ SLC ಮುಗಿದು PUC ಇದೆ ಸರ್. PUC ಆಗಿದೆ. PUC ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಸರ್ ನಾನೀಗ ಕಮ್ಮಿ ಅಂದ್ರೆ ಸರ್ ಒಂದು 8 ವರ್ಷ ಆಯ್ತು ಸರ್. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಓಕೆ ಸರ್. ಎಷ್ಟು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ನಿಮ್ಗೆ? ಸರ್ ನನ್ಗೊಂದು ಅದು ಬಿಡಿ, ಹಳೇದ್ ಬಿಡಿ, ಹೊಸದ್ ಹೇಳಿ. ಈಗ ಹೊಸದು 2 ತಿಂಗಳಾಯ್ತು ಸರ್. 2 ತಿಂಗಳಾದ 3ನೇ ತಿಂಗಳು ರನ್ನಿಂಗ್ ಸರ್. 2 ತಿಂಗಳಿಂದ ನಿಮ್ಗೆ ಸಂಬಳ ಕೊಟ್ಟಿಲ್ಲ ಅನ್ನೋದು ಜ್ಞಾಪನ ಇದೆ. ನಿಮ್ಮ ಕಂಪನಿ ಯಾವ್ದು, ನೀವು ಎಲ್ಲಿಗೆ ಅಪಾಯಿಂಟ್ ಆಗಿದ್ದೀರಾ, ಅವ್ನ್ ಯಾವನ, ಅವ್ನು ಏಜೆನ್ಸಿ ತಗೊಂಡವನು, ಅವನೊಂದು ID ಕಾರ್ಡು, ಅವ್ನ್ ಗುರ್ತು ಪರಿಚಯ, ಅವ್ನ್ ಎಲ್ಲಿರೋದು ಏನು ಗೊತ್ತಿಲ್ದಂಗೆ ಹೆಂಗ್ ಕೆಲಸ ಮಾಡ್ತೀರಿ ನೀವೆಲ್ಲ? ಏನ್ ನಿಮ್ಮ ಅತ್ತೆ ಮಗನ, ಮಾವನ್ ಮಗನ, ಪಕ್ಕದ ರೋಡಲ್ಲಿ ಇದಾನ, ಇಲ್ಲ ನಿಮ್ಮ ದೂರ ಸಂಬಂಧಿನ ಅವ್ನ ಏಜೆನ್ಸಿ ಅವನು? ಅವರು ಏಜೆನ್ಸಿಗಳು ನಿಮ್ಮನ್ನ ಬಗ್ ನೋಡಲ್ಲ, ನೀವ್ ಯಾರಂತ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಬೇಕಾಗಿರೋದೇನು ಕಮಿಷನ್ ದುಡ್ಡು 5-10 ಸಾವಿರ ತಗೊಂತಾರೆ ನಿಮ್ ತಲೆ ಮೇಲೆ. ನೀವು ಕತ್ತೆಗಳ ತರ ದುಡ್ದು 10-12 ಸಾವಿರ ರೂಪಾಯಿ ಸಂಬಳಕ್ಕೆ ಓಡಾಡ್ತೀರಾ ಅಲ್ಲ? ಹೌದು ಸರ್. ಹೌದೋ ಇಲ್ವೋ? ಹೌದು ಸರ್. ಇವತ್ತು ಸರ್ಕಾರಗಳು ಕಾನೂನುಗಳು ಮಾಡಿದೆ, ಕಾರ್ಮಿಕ ಇಲಾಖೆ ಇದೆ, ಇವ್ರು ಏನಕ್ಕಿದಾರ ಅಂತ ಅವ್ರಿಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಅದಕ್ಕೊಂದು ಶಿಸ್ತು ಕಾನೂನು, ಏನ್ ಎಲ್ಲಾ ಕಾನೂನುಗಳು ಬರೀ ಪುಸ್ತಕಕ್ಕೆ ಮಾತ್ರ ಇದೆ, ಅದು ವಾಸ್ತವತೆಗೆ ಎಲ್ಲೂ ಬರಲ್ಲ. ಅದು ಏನಿಲ್ಲ ಸರ್, ಒಟ್ಟು ಜನ ಹಿಂಜಾರಿಕೆ ಆಗ್ತದೆ ಸರ್. ಏನ್ ಕೆಲಸದಿಂದ ಜನ ಹಿಂಜರಿಕೆ ಅಲ್ಲ ರೀ. ಇವಾಗ ನೀವು ಒಂದು ಕಂಪನಿಯ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ, ID ಕಾರ್ಡ್ ಕೊಟ್ಟಿದ್ದಾರೆ ನಿಮ್ಗೆ ಅವರು? ಕೊಟ್ಟಿಲ್ಲ ಸರ್. ನೋಡಿ, ಅದನ್ನೇ ನಾನು ಹೇಳೋದು. ಒಂದು ID ಕಾರ್ಡ್ ಕೇಳಲ್ಲ ನೀವು, ಯಾವ ಕಂಪನಿ ಕೆಲಸ ಮಾಡ್ತೀರೋ ಗೊತ್ತಿಲ್ಲ, ಅವನ ಅಡ್ರೆಸ್ ಎಲ್ಲಿರುತ್ತೋ ಗೊತ್ತಿಲ್ಲ, ಸುಮ್ನೆ ಕೆಲಸ ಮಾಡೋದು. 2 ತಿಂಗಳು ಸಂಬಳ ಕೊಟ್ಟಿಲ್ಲ, 3ನೇ ತಿಂಗಳು ಅವ್ನ ಏನಾದ್ರು ಕೈ ಎದ್ದ ಅಂದ್ರೆ ಮುಗೀತ್ ನಿಮ್ ಸಂಬಳ. 3 ತಿಂಗಳು ಯಾರನ್ನ ಕೇಳ್ತೀರಿ ನೀವು? ನಿಮ್ಮ ಹಾಸ್ಪಿಟ್ಲ್ ಅವರು ಬರಲ್ಲ, ನಿಮ್ಮ ಆಫೀಸರ್ಸು ಕೇಳಲ್ಲ. ಯಾಕೆ? ಅವ್ರಿಗೂ ದುಡ್ಡು ಹೋಗ್ತಾ ಇರ್ತದೆ ತಿಂಗಳು. ಅದಕ್ಕೆ ಅವ್ರು ಕೇಳಕ್ ಹೋಗಲ್ಲ. ನಿಮ್ ಜೀವನಗಳು ಹೆಂಗಾದ್ರೆ ಕೊಟ್ಟೋಗ್ಲಿ, ಸರ್ಕಾರಗಳು ತಲೆಗೆಡ್ಸ್ಕೊಳಲ್ಲ. ಕಾರ್ಮಿಕ ಇಲಾಖೆ ಯಾವ ಒಬ್ಬ ಪುಣ್ಯಾತ್ಮನು, ಯಾವ ಎಂಪ್ಲಾಯ್ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಯಾವತ್ತು ಒಬ್ಬರಿಗೆ ಬಗೆಹರಿಸಿದ್ ನೋಡ್ಲಿಲ್ಲ ನಾವು. ಮತ್ತೆ ಯಾವ ನಂಬಿಕೆ ಮೇಲೆ ಕೆಲಸ ಮಾಡ್ತೀರಿ ನೀವೆಲ್ಲ ತಿಂಗಳಗಟ್ಲೆ? ಸರ್ ನಾವು ಈಗ ಏನಾರ ಅದ್ರ ಬಗ್ಗೆ ಕಾರ್ಮಿಕ ಇಲಾಖೆ ಆಯ್ತು, ಎದ್ರ ಬಗ್ಗೆ ಆಯ್ತು, ನಾವು ಹೊಂಟಿವಿ ಅಂತ ಸರ್, ಇಲ್ಲಿ ನಮ್ಮ ಅಧಿಕಾರಿಗಳಾಯ್ತು ಏನೋ ಆಯ್ತು ಸರ್, ನಮ್ಗೆ ಅಡ್ಡಿಪಡಿಸ್ತಾರ ಸರ್. ಒಳ್ಳೆ ಅದನ್ನ ನಮ್ಮ ಕೆಲಸದ ತೆಗಿಬೇಕಂತ ಒಂದು ಕುಮಪ ಮೇಲೆ ಇದನ್ ಮಾಡ್ತಾರೆ ಸರ್. ಹಿಂಗಾಗಿ ಗುಲಾಮ್ಗಿರಿ ಕೆಲಸ ಮಾಡ್ತಾ ಇದೀರೇನ್ರಿ? ಅಲ್ಲ, ಗುಲಾಮ್ಗಿರಿ ಮಾಡ್ತಾ ಇದೀರಾ? ಇಲ್ಲ ಸರ್. ಇವಾಗ ಅಂತ ಪರಿಸ್ಥಿತಿನೇ ಬಂತಲ್ಲ. ನೀವು ಕೆಲಸ ಮಾಡಿ ನಿಮ್ಮ ಹಕ್ಕನ್ನ ನೀವು ಕೇಳ್ತೀನಿ ಅಂದ್ರೆ ನಿಮ್ಮ ಅಧಿಕಾರಿಗಳು ತಡೆ ಹಿಡಿತಾರೆ ಅಂತ ಹೇಳ್ತೀರಾ? ಹ್ಞೂ ಸರ್. ಮತ್ತೆ ಇವಾಗ ಗುಲಾಮ್ಗಿರಿನೇ ತಾನೇ ಇದು, ಅಧಿಕಾರಿಶಾಹಿತನನೇ ತಾನೇ ಇದು. ಆ ಒತ್ತೆ ಆಳುಗಳು, ಜೀತೆ ಆಳುಗಳ ತರ ಕೆಲಸ ಮಾಡ್ತಾ ಇದ್ರಲ್ಲ, ಹಂಗೆ ಆಯ್ತಲ್ಲ ಇವತ್ತು. ಜೀತದಾಳು ಪದ್ಧತಿ ಮುಂದುವರಿತಾ ಇಲ್ವೋ ಕರ್ನಾಟಕದಲ್ಲಿ? ಹಂಗೆ ಅನಿಸ್ತದೆ ಸರ್. ನೀವು ಅನ್ನೋ ಮಾತಿನ ಪ್ರಕಾರ ನಮ್ದು ಹಂಗೆ ಅನಿಸ್ತಾ ಇದೆ ಸರ್, ಜೀತ ಪದ್ಧತಿನೇ ಇದೆ ಸರ್. ಮತ್ತೆ ಇನ್ನೇನು, ನಿಮ್ಗೆ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂದ್ರೆ, ನೀವು ಸುಮ್ನೆ ದುಡಿತಾ ಇದ್ದೀರಾ ಅಂದ್ರೆ ನೀವು ಜೀತದಾಳಿಗಿಂತ ಕಡೆ ಆಗೋಯ್ತು. ಯಾಕಂದ್ರೆ ಒಂದು ಕಾಲದಲ್ಲಿ ಕಾನೂನುಗಳಿದ್ದಿಲ್ಲ, ಕೇಳೋರಿದ್ದಿಲ್ಲ, ಪೊಲೀಸ್ ಇದ್ದಿಲ್ಲ. ಇವತ್ತು ಎಲ್ಲವೂ ಇದ್ದು ನೀವು ಇನ್ನೂ ಜೀತದಾಳ ಪದ್ಧತಿಯಲ್ಲಿ ಇದೀರಂದ್ರೆ ನಿಮ್ಗ ಅವತ್ತಿಗಿಂತ ಇವತ್ತು ಕಡೆ ಆಯ್ತಲ್ಲ. ಇನ್ಯಾಕೆ ಇವತ್ತಿನ ಟೆಕ್ನಾಲಜಿ, ಇವತ್ತಿನ ಸರ್ಕಾರ, ಅದಕ್ಕೊಂದು ಇಲಾಖೆ, ಅದಕ್ಕೊಂದಿಷ್ಟು ಸಂಬಳ, ಯಾವ ಒಂದು ಆಧಾರದ ಮೇಲೆ ಹೊರ ಗುತ್ತಿಗೆ ಕೊಡ್ತದೆ ಸರ್ಕಾರ? ಅದನ್ನ ಸೂಪರ್ವೈಸಿಂಗ್ ಮಾಡತ್ತಾ? ಯಾವ್ದು ಇಲ್ಲ.
ಇಲ್ಲ ಇವತ್ತು ಸರ್. ಬಂಡವಾಳಶಾಹಿಗಳು ಬಲಶಾಹಿಗಳಾಗಿ ನಿಮ್ಮಂತ ಅಮಾಯಕರ ಮೇಲೆ ಈ ತರ ದಬ್ಬಾಳಿಕೆಗಳು ಮಾಡ್ತಾ ಇದ್ರಲ್ಲ, ಅದನ್ನ ನೀವು ನೋಡ್ಕೊಂಡು ಯುವಕರು ಸುಮ್ನೆ ಇರ್ತೀರಪ್ಪ ನೀವು. ಆ ಯಾರು ಬರ್ತಾರೆ ನಿಮ್ಮ ಹಾಸ್ಪಿಟ್ಲಿಗೆ? ಹೆಡ್ ಯಾರು? ಸರ್ ನಮ್ಮ ಹಾಸ್ಪಿಟ್ಲಿಗೆ ಸರ್ ಡಾಕ್ಟರ್ ಶಕೀಲ್ ಅವ್ರು ಅಂತ ಅದಾರ ಸರ್, ಅಡ್ಮಿನಿಸ್ಟ್ರೇಷನ್ ಸರ್. ಯಾರು ಅವ್ರ ಅಡ್ಮಿನಿಸ್ಟ್ರೇಷನ್? ಏನವ್ರು, ಡಾಕ್ಟ್ರಾ ಏನವ್ರು? ಡಾಕ್ಟರ್ ಸರ್ ಅವರು. ಅವ್ರನ್ನ ಭೇಟಿ ಮಾಡಿದೀರಾ? ಭೇಟಿ ಮಾಡಿದ್ವಿ ಸರ್. ಏನಂತಾರೆ? ಭೇಟಿ ಮಾಡಿದ್ರೆ ಅಲ್ಲಿ DH ಆಫೀಸ್ಗೆ ಹೋಗಿ ಭೇಟಿಯಾಗಿ ಮಾತಾಡ್ಕೊಂಬರಪ್ಪ ಅಂದ್ರ ಸರ್. ಆಯ್ತು ಸರಿ ಅಂತ DH ಆಫೀಸ್ಗೆ ಹೋದ್ ಸರ್. ಏನಂತಾರೆ DHO ಆಫೀಸರು? DH ಆಫೀಸ್ಗೆ ಹೋಗಿ ಭೇಟಿ ಇದೆ ಸರ್. ಅಲ್ಲಿ ಒಬ್ರು ನಮ್ಗತ್ತೆ ಒಬ್ರು ಔಟ್ಸೋರ್ಸ್ ಮೇಲೆ ಒಬ್ರು ಕ್ಲರ್ಕ್ ಇದ್ದಾರೆ ಸರ್. ಅವರು ಔಟ್ಸೋರ್ಸ್ ಅಲ್ಲೇ ಇದಾರೆ. ಹಾ, ಅವರು ಔಟ್ಸೋರ್ಸ್ ಅಲ್ಲಿ ಇದ್ದಾರೆ ಸರ್. ಸರಿ, ಏನಂದ್ರೆ ಅವ್ರ ಕ್ಲರ್ಕ್? ಮ್ಯಾನೇಜ್ಮೆಂಟ್ ಇಂದ ಎಲ್ಲ ಅವರೇ ಮಾಡ್ತಾರೆ ಸರ್. ಅವ್ರಿಗೆ ಹೋಗಿ ಭೇಟಿ ಆದ್ವಿ ಸರ್ ನಾವು. ಹ್ಮ್ ಅವ್ರಿಗೆ ಹೋಗ್ಬಿಟ್ಟು ಇಲ್ಲಪ್ಪ ನಿಮ್ಮ ಕ್ಲರ್ಕ್ ಅಟೆಂಡೆನ್ಸ್ ಕಳ್ಸಿದ್ದಿಲ್ಲ ನಿಂದ, ಹ್ಮ್ ಹಿಂಗಾಗಿ ಪೇಮೆಂಟ್ ಮಾಡಿಲ್ಲ. ಪರ್ಟಿಕ್ಯುಲರ್ ನಿಮ್ಗೆ ಒಬ್ಬರಿಗೆ ಸಂಬಳ ಬಂದಿಲ್ವಾ ನಂದು ಒಬ್ಬಂದೇ ಆಗಿಲ್ಲ ಸರ್. 6 ತಿಂಗಳಿಂದ? ಹ್ಞೂ ಸರ್. ಯಾಕೆ ಅದೇ ನಂದು ಅಟೆಂಡೆನ್ಸ್ ಏನೋ ಕಳ್ಸಿಲ್ಲ ಅಂತ ಸರ್, ಲೇಟ್ ಆಗಿ 6 ಕಳ್ಸಿಲ್ಲ. ತಿಂಗಳಿಂದ ಯಾಕೆ ಕೊಟ್ಟಿಲ್ಲ? ಅದು ನಾನು ಕಂಟಿನ್ಯೂ ಕೊಡ್ತಾರ ಅಂತೇಳಿ ನಾವು ಸುಮ್ಮಿದ್ವಿ ಸರ್. ಅವರು ಅಟೆಂಡೆನ್ಸ್ ನಡ್ಬರ್ಕ್ ಕೊಟ್ಟೇ ಇಲ್ಲ ಸರ್. ಇವರು ಒಬ್ರು ಹಳಬ್ರು ಇವ್ರು ಇದ್ರಿ ಸರ್, ಅಂದ್ರ ಮನಿದ್ದನ್ ಅಂತ ಒಬ್ರು ಕ್ಲರ್ಕ್ ಇದ್ರಿ ಸರ್. ಅವರು ಟ್ರಾನ್ಸ್ಫರ್ ಸಂಬಂಧವಾಗಿ ಅತ್ತಾಗಿತ್ತಾಗ ಅಡ್ಡಾಡ್ತಿದ್ರು. ಅದ್ರ ಬಗ್ಗೆ ನನ್ನ ಅಟೆಂಡೆನ್ಸ್ ಕಳ್ಸೇ ಇಲ್ಲ ಸರ್ ಅವರು. ನಾವು ಡೈಲಿ ಅವರ ಎಷ್ಟು ಜನ ಕೆಲಸ ಮಾಡ್ತೀರಿ ನೀವು ಈ ತರ? ಓ ಸರ್. ಎಷ್ಟು ಜನ ಕೆಲಸ ಮಾಡ್ತೀರಿ ನೀವು ಈ ತರ ಸರ್ ನಾವು ಔಟ್ಸೋರ್ಸ್ ಅಲ್ಲಿ? ಎಷ್ಟು ಜನ ಕೆಲಸ ಮಾಡ್ತೀರಿ? ಔಟ್ಸೋರ್ಸ್ ಅಲ್ಲಿ ಸರ್ ಗದಗ ಡಿಸ್ಟಿಕ್ ಹೆಚ್ಚು ಕಡಿಮೆ ಗದಗ ಡಿಸ್ಟ್ರಿಕ್ಟ್ ಅಲ್ಲ, ನಿಮ್ಮ ಹಾಸ್ಪಿಟಲ್ ಮಾತ್ರ ಹೇಳಿ. ನಮ್ಮ ಹಾಸ್ಪಿಟಲ್ ಅಲ್ಲಿ ಸರ್ ಒಂದು 22 ಜನ ಇದೆ ಸರ್. 22 ಜನಕ್ಕೆ 21 ಜನಕ್ಕೂ ಸಂಬಳ ಆಗಿದ್ಯಾ? 21 ಜನದ್ದು ಸಂಬಳ ಆಗಿದೆ ಸರ್. ಅದ್ರಾಗ ಒಬ್ಬರು ಕೆಲವೊಂದಿಷ್ಟು ಮಂದಿ 3 ತಿಂಗಳಾಗಿಲ್ಲ ಸರ್. ಇದು ZP ಅವರು 3 ತಿಂಗಳಾಗಿಲ್ಲ ಸರ್. ಉಳ್ಕೆದೆಲ್ಲ ಅವರು ಫಾಲೋ ಅಪ್ ಇದ್ದಾರೆ ಸರ್. ಅಂದ್ರೆ ಪರ್ಟಿಕ್ಯುಲರ್ ನೀವೇನಾದ್ರು ತಪ್ಪು ಮಾಡಿದೀರಾ ನಂಗಂದ್ರೆ? ಇಲ್ಲ ಸರ್, ನಾ ಏನು ತಪ್ಪು ಮಾಡಿಲ್ಲ ಸರ್. ಮತ್ತೆ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಕಳ್ಸಿಲ್ಲ? ನಿಮ್ದು 6 ತಿಂಗಳಾದ್ರೂ ನಿಮ್ಗೆ ಅಟೆಂಡೆನ್ಸ್ ಯಾಕೆ ಕಳ್ಸಿಲ್ಲ? ಅಂದ್ರೆ ಸರ್ ನಂದು ಏನಾಯ್ತು ಸರ್, ನನ್ನ ಬೆಳವಣಿಗೆ ಇದ್ರಾಗಿದ್ದು ಸರ್, ರೋನ್ TLH ಒಳಗೆ ವರ್ಕ್ ಮಾಡ್ತಿದ್ ಸರ್. ಅಲ್ಲಿದ್ದ ನನ್ನ ಬೆಳವಣಿಗೆ PSC ಸರ್ ಡೆಫಿನೇಷನ್ ಮೇಲೆ ವರ್ಗಾವಣೆ ಮಾಡಿದ್ರಿ ಸರ್. ಅಲ್ಲ ಸಾರಿ ಸರ್, ಡೆಫಿನೇಷನ್ ಮೇಲೆ ಬೆಳವಣಿಗೆ ಹಾಕಿದ್ರಿ ಸರ್ ನನ್ನ. ಅಲ್ಲ ಸಾಹೇಬ್ರೆ, ನೀವು ಮಾಡ್ತಿರೋದೇ ಟೆಂಪ್ರವರಿ, ಕರೆಕ್ಟಾ? ಹ್ಞೂ ಸರ್. ನಿಮ್ದು ಈ ಟ್ರಾನ್ಸ್ಫರ್ ಇದೆಲ್ಲ ಹೆಂಗೆ? ಇವರು ನಮ್ಮ TH ಅವರ ಅಂಡರ್ಲೈನ್ ಒಳಗೆ ನಮ್ಮನ್ನ ಅಲ್ಲಿಗೆ ನಾವು ಮುಂದಿನ ಆದೇಶವರೆಗೂ ನೀವು ಅಲ್ಲಿ ವರ್ಕ್ ಮಾಡಪ್ಪ ಅಂತೇಳಿ ನನ್ಗೆ ಆರ್ಡರ್ ಹಾಕಿದ್ರಿ ಸರ್ ಅವರು. ಲೆಟರ್ ಹಾಕಿದಾರ ಅವರು? ಹ್ಞೂ, ಲೆಟರ್ ಹಾಕಿದಾರೆ ಸರ್. ಸರಿ, ಲೆಟರ್ ಹಾಕಿದ್ಮೇಲೆ ಏನಾಯ್ತು? ಲೆಟರ್ ಹಾಕಿದ್ಮೇಲೆ ನಾನು ಅಲ್ಲಿ ವರ್ಕ್ ಮಾಡತ್ತಿ ಸರ್ ಬೆಳಂಕಿ ಒಳಗ. ಬೆಳಂಕಿ ಒಳಗಡೆ ನೀವು ಕೆಲಸ ಮಾಡುವಾಗ ಅಲ್ಲಿ ನಿಮ್ಗೆ ಅಟೆಂಡೆನ್ಸ್ ಕೊಟ್ಟಿಲ್ಲ? ಅಲ್ಲಿ ಅವ್ರು ನಮ್ಗೆ ಅಟೆಂಡೆನ್ಸ್ ಅವ್ರು ಮೇಲ್ ಮಾಡಿಲ್ಲ ಸರ್ ನಮ್ಮ TLH ಗೆ ಸರ್. ಓಕೆ. ಹಿಂಗಾಗಿ ಅದು ಪೇಮೆಂಟ್ ಹೆಡ್ಡಿಪ್ ಹಿಡಿದತ್ತ ಅಂತ ಅವ್ರು ಅಂತಾರೆ ಸರ್. ನಾವು ಅಡ್ಡಾಡಿ ಸಾಕಾಗಿ ಸುಮ್ ಕುಂತ್ ಬಿಟ್ಟಿನಿ ಸರ್, ಏನ್ ಮಾಡ್ಲಿ ಅಂತ. ಎಷ್ಟು ನಿಮ್ಗೆ ಸಂಬಳ? ಸರ್ ನಮ್ಗೆ ಸಂಬಳ ಸರ್ 13,000 ಚಿಲ್ಲರೆ ಕೊಡ್ತಾರ. ನಮ್ಗೆ ಅದು ಬಿಲ್ ಪ್ರಕಾರ ನೋಡಿದ್ರೆ 27,000 ಚಿಲ್ಲರೆ ಇದೆ ಸರ್. ಎಷ್ಟು ಬರುತ್ತೆ? 13,000 ಚಿಲ್ಲರೆ ಹಾಕ್ತಾರೆ ಸರ್. ನಿಮ್ಗೆ ಆಕ್ಚುಲಿ ಗೌರ್ಮೆಂಟ್ ಇಂದ ಕೊಡ್ತಿರೋದು ಎಷ್ಟು? 27,000 ಚಿಲ್ಲರೆ ಐತನ್ ಸರ್. 27? ಹ್ಞೂ ಸರ್. ಅರ್ಥ ಆಯ್ತಾ ನಿಮ್ಗೆ ನಾನು ಏನ್ ಹೇಳ್ದೆ ಅಂತ? ಅದು ಅರ್ಥ ಆಯ್ತು ಸರ್, ಇವಾಗ ಅರ್ಥ ಆಯ್ತು ಸರ್. 14,000 ರೂಪಾಯಿ. ESI PF ಎಷ್ಟು ಹೋಗ್ತದೆ ಸರ್? ಅದು 500 ಚಿಲ್ಲರೆ ಇದು ಒಂದ್ ಕಟ್ ಆಗುತ್ತೆ ಸರ್. 1,050 ರೂಪಾಯಿ ಇದು ಒಂದ್ ಕಟ್ ಆಗುತ್ತೆ ಸರ್. ಟೋಟಲ್ 1,500 ಚಿಲ್ಲರೆನ ಕಟ್ ಆಗುತ್ತೆ ಸರ್. 1,500 ಚಿಲ್ಲರೆ ನಿಮ್ಗೆ ಕಟ್ಟಾಗಿ 13,000 ಬರ್ತಾ ಇರೋದಾ? ಹ್ಞೂ ಸರ್. ನೋಡಿ, ನಿಮ್ ಸಂಬಳದಲ್ಲೇ 15,000 ನಿಮ್ಗೆ ಕೊಡ್ತಾ ಇದ್ರೆ ಅದ್ರಲ್ಲಿ ESI PF ಹೋಗ್ತದೆ. ಮತ್ತೆ ಇವ್ರಿಗೆ ಹೆಚ್ಚು ಕಡಿಮೆ 9,000 ರೂಪಾಯಿ ದುಡ್ಡು ಉಳಿಯುತ್ತಲ್ಲಿ. ಹ್ಞೂ ಸರ್. ಎಲ್ಗ ಹೋಗ್ತದೆ 9,000 ರೂಪಾಯಿ ದುಡ್ಡು? ಅದನ್ನ ಇದುವರೆಗೆ ಯಾರು ಕೇಳಕ್ ಹೋಗಿಲ್ಲ ಸರ್. ನಾವು ಯಾರು ಹೊಟ್ಟೆ ನೋವು ನಿಮ್ದು. ಹ್ಞೂ ಸರ್. ಮಾತ್ರೆ ನೀವೇ ತಗೋಬೇಕು. ಅದೇ ಸರ್, ಕೆಲಸ ಮಾಡುತ್ತಾನೆ ನೀವು. ಹೌದು ಸರ್. ವೈಜ್ಞಾನಿಕವಾಗಿ ಯೋಚನೆ ಮಾಡ್ರಿ. ಹೊಟ್ಟೆ ನೋವು ನಿಮ್ಗೆ ಆದ್ರೆ, ಕಾಲ್ ನೋವು ನಿಮಗೆ ಬಂದ್ರೆ, ಕ್ಯಾನ್ಸರ್ ನಿಮ್ಗೆ ಆದ್ರೆ ಅದಕ್ ಮಾತ್ರ ನೀವು ತಗೋಬೇಕು, ನೀವು ಓಡಾಡ್ಬೇಕು. ಯಾರಾದ್ರೂ ಯಾಕೆ ಕೇಳ್ಬೇಕು? ಸಂವಿಧಾನ ಇಲ್ವಾ? ಹಕ್ಕಿಲ್ವಾ ನಿಮ್ಗೆ? ಅಧಿಕಾರ ಇಲ್ವಾ? ಸರ್. ದುಡಿತಾ ಇದ್ರಿ ಅಂದ್ಮೇಲೆ ನಿಮ್ ಸಂಬಳ ನೀವು ಕೇಳ್ಬೇಕು, ತಗೋಬೇಕು. ಸರ್. ಕೊಡೋದೇ ನಿಮ್ಗೆ 50% ಸಂಬಳ. ಸರ್. ಅದ್ರಲ್ಲೂ 6 ತಿಂಗಳು ಕೊಟ್ಟಿಲ್ಲ ಅಂದ್ರೆ ನೀವು ಜೀವನಗಳು ಹೆಂಗ್ ಮಾಡ್ತೀರಿ? ಸಂಸಾರಗಳು ಹೆಂಗ್ ನಡೆಸ್ತೀರಿ? ಮದುವೆ ಆಗಿದೆ ನಿಮ್ಗೆ? ಇಲ್ಲ ಸರ್, ಮದುವೆ ಆಗಿಲ್ಲ ಸರ್. ಮದುವೆ ಇಲ್ಲ. ಅಪ್ಪ ಅಮ್ಮ ಅಂತ ಇದಾರಾ? ಇದಾರ ಸರ್, ಇದಾರ. ಮತ್ತೆ ಅವ್ರ ಮನೆ ನಡೆಸ್ಬೇಕಾ? ಅವ್ರು ದುಡಿದ ಪಗಾರದಾಗ ತಿನ್ನಾಕತ್ತೀವಿ ಸರ್. ನಾವು ದುಡಿದ ಪಗಾರ 1 ರೂಪಾಯಿ ಇದೆಂತ ಕರ್ಮ ರೀ? ಇನ್ಯಾಕ್ರಿ ಮಕ್ಳಾಗ್ಬೇಕು, ಇನ್ಯಾಕ್ರಿ ದೊಡ್ಡವರಾಗ್ಬೇಕು, ಇನ್ಯಾಕ್ ಕೆಲ್ಸಕ್ಕೆ ಹೋಗ್ಬೇಕು ನೀವೆಲ್ಲ? ಹಂಗೆ ಅವ್ರ ಸಂಬಳದಲ್ಲೇ ದುಡ್ಕೊಂಡ್ ತಿನ್ನಂಗಿದ್ರೆ ಇನ್ಯಾಕ್ ಕೆಲ್ಸಕ್ಕೆ ಹೋಗಿ ಏನ್ ಸುಖ? ಆಯ್ತು, ಇವತ್ತು ಸರ್ಕಾರಿ ರಜೆ ಇದೆಯಲ್ಲ? ಹ್ಞೂ ಸರ್. ನಾಳೆಗೆ ನೀವು ದಯವಿಟ್ಟು ಫೋನ್ ಮಾಡಿ ನಿಮ್ಮ DHO ನಂಬರ್ ಕಳ್ಸಿ, ಅಥವಾ ನಿಮ್ಮ ಯಾರು ನಿಮ್ಮ ಹೈಯರ್ ಆಫೀಸರ್ಸ್ ಇದಾರೋ ಅವ್ರ ನಂಬರ್ ಕಳ್ಸಿ. ಖಂಡಿತವಾಗ್ಲು ಮಾತಾಡೋಣ, ಕೇಳೋಣ ಏನಾಗಿದೆ ಸ್ವಾಮಿ, ಯಾಕೆ ಕೊಡ್ತಾ ಇಲ್ಲ ಅಂತ. ಹ್ಞೂ ಸರ್. ನಿಮ್ ಏಜೆನ್ಸಿ ಅವ್ರನ್ನ ಸಂಪರ್ಕ ಮಾಡೋಂತ ಕೆಲಸ ಆದ್ರೂ ಮಾಡಿದೀರಾ? ಏಜೆನ್ಸಿ ಅವ್ರು ಸಂಪರ್ಕ ಮಾಡಿದ್ವಿ ಸರ್. ಅವ್ರ ಫೋನ್ ಎತ್ತ ಇಲ್ಲ. ಒಂದ್ಸಲ ರೆಸ್ಪಾನ್ಸ್ ಮಾಡಿದ್ರು ಸರ್, 2ನೇ ಸಲ ಫೋನ್ ಎತ್ತ ಇಲ್ಲ ಸರ್ ಅವರು. ಹೌದು, ಮತ್ತೆ ನೀವು ಸಂಬಳ ಕೇಳ್ತೀರಿ, ಯಾಕೆ ಎತ್ತಬೇಕು? ಹೋಗಿ ಸರ್ಕಾರದಿಂದ ಬಿಲ್ ಆಗಿದೆ ಅಂತ. ಸರ್ಕಾರದ ಬಿಲ್ ಆಗಿದೆ ಸರ್.
ಖಂಡಿತನ ಆಗಿದೆ ಅಂತ. ಹ್ಞೂ ಸರ್. ಮತ್ತೆ ಅದು ನಿಮ್ಮಲ್ಲಿ ಮಾರ್ಚ್ ವರೆಗೆ ಆಗಿದೆ. ಹ್ಮ್ ಮಾರ್ಚ್ ವರೆಗೂ ಆಗಿದೆ ಏನ್ ಸರ್? ಹ್ಮ್ ಮಾರ್ಚ್ ಏಪ್ರಿಲ್ ತನಕ ಆಗಿದೆ. ಏಪ್ರಿಲ್ ಇಂದ ಇಲ್ಲಿವರೆಗೂ ಬಿಲ್ ಆಗಿಲ್ಲ ಸರ್. ಏಪ್ರಿಲ್ ಇಂದ ಬಿಲ್ ಆಗಿಲ್ಲ, ಹಂಗಾಗಿ ಹ್ಞೂ ನಿಮಗ್ ಬಿಲ್ ಕೊಟ್ಟಿಲ್ಲ. ಹ್ಞೂ ಸರ್. ಅಲ್ಲಿಗೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಉಳ್ಕೆದ್ರದ್ದು ಆಗಿದೆಯಲ್ಲ ಸರ್? ಆದ್ಮೇಲೆ ನಿಮ್ದು ಯಾಕೆ ಆಗಿಲ್ಲ ಅಂತ ನಾನು ಅದನ್ನೇ ಪ್ರಶ್ನೆ ಕೇಳ್ತಾ ಇರೋದು. ಹ್ಞೂ ಸರ್, ನಾನು ಅದಕ್ಕೆ ಸರ್ ಕನ್ಫ್ಯೂಸ್ ನನಗೆ ಆಗಿದೆ. ಹೇಳಿದ್ರೆ ಹೆಂಗೆ ಸಾಹೇಬ್ರೆ ನೀವು? ನಿಮ್ಮವ್ರನ್ನ ಮಾಹಿತಿ ಕೇಳ್ಬೇಕು ನೀವು. ಸರ್, ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಅದಕ್ಕೆ ನಾನು ನಿಮ್ ಫೇಸ್ಬುಕ್ ಅದನ್ನೆಲ್ಲ ನೋಡಿ ಅಲ್ಲ ಸರ್. ಇವಾಗ ಮಾಹಿತಿ ಪ್ರಶ್ನೆ ಅಲ್ಲ ಇಲ್ಲಿ. ಇವಾಗ 10 ಜನಕ್ಕೆ ಸಂಬಳ ಕೊಟ್ಮೇಲೆ ಒಬ್ಬ ವ್ಯಕ್ತಿ ಕೊಟ್ಟಿಲ್ಲ ಅಂದ್ರೆ ಏನ್ ಸಮಸ್ಯೆ ಇದೆ? ಒಂದು ನೀವು ತಪ್ಪು ಮಾಡಿರ್ಬೇಕು, ಇಲ್ಲ ನಿಮ್ ಆಫೀಸರ್ಸ್ ತಪ್ಪು ಮಾಡ್ತಿರ್ಬೇಕು, ಹ್ಞೂ ಸರ್. ಏನೋ ಒಂದ್ ಆಗಿರ್ಬೇಕಲ್ಲ ಅಲ್ಲಿ. ಹೌದಲ್ವಾ? ಹ್ಞೂ ಸರ್. ಆಯ್ತು, ನಾಳೆ ಮಾತಾಡಿ, ಖಂಡಿತ ಮಾತಾಡೋಣ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾತಾಡಿದಕ್ಕೆ. ಓಕೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.